ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ, ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸಂಜೆ ಹೇಗಿತ್ತು, ನಾವೆಲ್ಲರೂ ಹೇಗೆ ರೆಡಿಯಾಗಿದ್ವಿ, ಯಾರ್ಯಾರೆಲ್ಲ ಕುಂಕುಮಕ್ಕೆ ಬಂದಿದ್ರು ಅಂತೆಲ್ಲ ಶೇರ್ ಮಾಡ್ತೀನಿ ಅಂತ. ಸೊ ಈ ವ್ಲಾಗಲ್ಲಿ ನೀವು ಅದನ್ನೆಲ್ಲ ನೋಡ್ಬೋದು. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ನಡೆದ ಕಿಟ್ಟಿ ಪಾರ್ಟಿ ಕೂಡ ನೋಡ್ಬೋದು. ತುಂಬಾ ಫನ್ ಆಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕೀಪ್ ವಾಚಿಂಗ್. ಮೊದಲಿಗೆನೆ ಅಂದರೆ ಈ ವ್ಲಾಗ್ ಶುರುನಲ್ಲೇ ನೀವು ನಮ್ಮ 3 ಜನದ ಸ್ಯಾರಿನ ನೋಡ್ಬೋದು. ಕಂಪ್ಲೀಟಾಗಿ ಔಟ್ಲುಕ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದಕ್ಕೆ ಬ್ಲೂಯಿಶ್ ಪರ್ಪಲ್ ಮಿಕ್ಸ್ ಸ್ಯಾರಿ ಉಟ್ಕೊಂಡಿದ್ರು. ಅಮ್ಮ ಪರ್ಪಲ್ ಮತ್ತು ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಉಟ್ಕೊಂಡಿದ್ರು. ನಾನು ಪಿಂಕಿಶ್ ರೆಡ್ ಕಾಂಬಿನೇಷನ್ ಸ್ಯಾರಿ ಉಟ್ಕೊಂಡಿದ್ದೆ. ಎಲ್ಲ ರೆಡಿಯಾಗಿ ಕೂತ ಮೇಲೆ ಒಬ್ಬೊಬ್ಬರೇ ಕುಂಕುಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಹೊರಗಡೆ ವೆದರ್ ಸ್ವಲ್ಪ ಲೈಟಾಗಿ ಮಳೆ ಬರೋ ಥರ ಇತ್ತು. ಹನಿ ಮಳೆ ಕೂಡ ಬರ್ತಾ ಇತ್ತು. ಸೊ ಕರೆದಿರೋರೆಲ್ಲ ಬರ್ತಾರೋ ಇಲ್ವೋ ಅಂದ್ಕೊಂಡಿದ್ವಿ. ಬಟ್ ಆದರೂ ಕೂಡ ಒಬ್ಬರು ಮಿಸ್ ಮಾಡ್ದಲೇ ಎಲ್ಲರೂ ಬಂದಿದ್ದರು. ನಮ್ಮ ಏರಿಯಾದಲ್ಲಿರೋ ಎಲ್ಲ ನೇಬರ್ಸ್ಗೂ ಇನ್ವೈಟ್ ಮಾಡಿದ್ವಿ. ಸೊ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಕುಂಕುಮ ತೊಗೊಂಡು ಲಕ್ಷ್ಮಿನ ನೋಡಿಕೊಂಡು ಲಕ್ಷ್ಮಿಗೆ ಅಕ್ಷತೆ ಎಲ್ಲ ಹಾಕಿ ಕೈ ಮುಕ್ಕೊಂಡು ಹೋಗೋದಕ್ಕೆ. ನಾನು ಅರಿಶಿನ ಕುಂಕುಮ ಹೂವು ಕೊಡ್ತಾ ಇದ್ದೀನಿ. ಅತ್ತಿಗೆ ಬಳೆ, ಬ್ಲೌಸ್ ಪೀಸು, ತಾಂಬೂಲ ಇದನ್ನೆಲ್ಲ ಕೊಡ್ತಾ ಇದ್ದಾರೆ ಬಂದಿರೋರು ಎಲ್ರಿಗೂ. ಅಮ್ಮ ಬಂದಿರೋ ಎಲ್ರಿಗೂ ಮಾತಾಡಿಸ್ತಾ ಇದ್ದಾರೆ. ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ನನ್ನ ಮತ್ತು ಅದಕ್ಕೆ ಮೇಕಪ್ ಲುಕ್ನ ತೋರಿಸ್ತೀನಿ ಅಂತ. ಸೊ ಈ ವ್ಲಾಗಲ್ಲಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಮೇಕಪ್ ಲುಕ್ನ ನೋಡೋಕೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಇಂಟ್ರೆಸ್ಟ್ ಇಲ್ದಿರೋರು ನೀವು ಒಂದು 3-4 ನಿಮಿಷ ಫಾರ್ವರ್ಡ್ ಮಾಡಿದ್ರೆ ನಿಮಗೆ ಮೇಕಪ್ ಲುಕ್ ಮುಗಿದ ಮೇಲೆ ಕಂಟಿನ್ಯೂ ಮಾಡ್ಬೋದು ವ್ಲಾಗ್ನ. ಇಂಟ್ರೆಸ್ಟ್ ಇರೋರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಈಗ ಹಬ್ಬದ ಸೀಸನ್ನು, ವರಮಹಾಲಕ್ಷ್ಮಿ ಆದ ತಕ್ಷಣ ಗಣೇಶ ಹಬ್ಬ, ಆಮೇಲೆ ದಸರಾ ಹಬ್ಬ, ಆಮೇಲೆ ದೀಪಾವಳಿ ಹಬ್ಬದ ಮೇಲೆ ಹಬ್ಬ ಬರ್ತಾನೆ ಇರುತ್ತೆ. ಸೊ ಹಬ್ಬಕ್ಕೆಲ್ಲ ಸಿಂಪಲ್ಲಾಗಿ ಹೇಗೆ ಮೇಕಪ್ ಮಾಡ್ಕೋಬೋದು ಅಂತ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾನು ಪ್ಲಮ್ ಮಾಯಿಶ್ಚರೈಸರಿಂದ ನನ್ನ ಸ್ಕಿನ್ನನ್ನು ಅಂದರೆ ಫೇಸ್ನ ಕಂಪ್ಲೀಟಾಗಿ ಮಾಯಿಶ್ಚರೈಸ್ ಮಾಡ್ತಾಯಿದ್ದೀನಿ. ಮೇಕಪ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪು ಮಾಯಿಶ್ಚರೈಸ್ ಚೆನ್ನಾಗಾದರೆ ಮೇಕಪ್ ಚೆನ್ನಾಗಿ ಕೂರುತ್ತೆ. ನಾನು ತುಂಬಾ ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮೇಕಪ್ ಮಾಡ್ಕೋತಿದ್ದೀನಿ. ಫೌಂಡೇಶನ್, ಕನ್ಸೀಲರ್, ಐಲೈನರ್ ಏನು ಯೂಸ್ ಮಾಡ್ತಾ ಇಲ್ಲ. ನನ್ನ ಲಿಪ್ಸಿಗೆ ನಾನು ವ್ಯಾಸ್ಲಿನ್ ಅಥವಾ ಲಿಪ್ ಬಾಮ್ ಯಾವುದಾದ್ರೂ ಒಂದು ಹಚ್ಚಿಬಿಟ್ಟು ನೀವು ಫಸ್ಟಿಗೆ ಮಾಯಿಶ್ಚರೈಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ನೀವು ಲಿಪ್ಸ್ಟಿಕ್ ಹಚ್ಚಿದಾಗ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಹಚ್ತಾ ಇರೋದು ಪರ್ಪಲ್ ಅವರ ಕಾಂಪ್ಯಾಕ್ಟ್ ಪೌಡರು. ಇದು ಬೇಜ್ ಶೇಡಲ್ಲಿದೆ ನಂದು. ಇನ್ನೂ 3-4 ಶೇಡ್ ಬರುತ್ತೆ. ಅದರಲ್ಲಿ ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಶೇಡ್ ಪರ್ಫೆಕ್ಟ್ ಆಗಿದೆ ನೋಡಿ ನೀವು ತಗೋಬೋದು. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ನಾನು ಐಲ್ಯಾಶ್ ಕರ್ಲರಿಂದ ಕರ್ಲ್ ಮಾಡ್ಕೋತಾ ಇದ್ದೀನಿ. ಇದು ವೇಗಾ ಕಂಪ್ನಿದು, ಇದರ ಲಿಂಕ್ ಕೂಡ ಹಾಕಿರ್ತೀನಿ. ತುಂಬಾ ಹೆಲ್ಪ್ಫುಲ್ಲು. ಮಸ್ಕಾರ ಹಚ್ಚಿದಾಗ ಐಲ್ಯಾಶಸ್ ತುಂಬಾ ಕರ್ಲ್ಡಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನೆಕ್ಸ್ಟ್ ನಾನು ಪರ್ಪಲ್ ಅವರ 2 ಮಸ್ಕಾರ ಇದೆ ನನ್ನ ಹತ್ರ. ಒಂದು ವಾಲ್ಯೂಮೈಸ್ ಮಾಡೋಕ್ಕೊಂದು, ಕರ್ಲ್ಸ್ನ ಎಕ್ಸ್ಟೆಂಡ್ ಮಾಡೋಕ್ಕೊಂದು. ನಾನು ಇವತ್ತು ಕರ್ಲ್ ಎಕ್ಸ್ಟೆಂಡರ್ ಮಸ್ಕಾರಾನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಐಲ್ಯಾಶಸ್ಸು ತುಂಬ ಕರ್ಲ್ಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇವತ್ತು ಯಾವುದೇ ಐಲೈನರು, ಫೌಂಡೇಶನ್, ಕನ್ಸೀಲರ್, ಬ್ಲಷ್, ಹೈಲೈಟರ್, ಬ್ರಾನ್ಸರ್ ಯಾವುದೂ ಯೂಸ್ ಮಾಡ್ತಿಲ್ಲ. ಇದು ಒಂದು ಅಡಿಷ್ನಲ್ಲು ಅಂದರೆ ಆಪ್ಷನಲ್ ಅಂತಲೇ ಹೇಳ್ಬೋದು. ನೀವು ಐಬ್ರೋಸ್ ಮಾಡಿಸಿದ್ರೆ ಇದನ್ನು ಯೂಸ್ ಮಾಡೋದು ಬೇಕಾಗಿಲ್ಲ. ಐಬ್ರೋಸ್ ಮಾಡಿಸಿಲ್ಲ ಅಂದರೆ ಜಸ್ಟ್ ಇದರಿಂದ ಟಚಪ್ ಮಾಡಿದ್ರೆ ಆಯಿತು. ಇದು ವೆಟ್ ಆ್ಯಂಡ್ ವೈಲ್ಡ್ ಅವರ ಐಬ್ರೋ ಪೆನ್ಸಿಲ್ಲು. ಇದರಲ್ಲಿ ಒಂದು ಸೈಡ್ ಪೆನ್ಸಿಲ್ ಟೈಪ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ಬ್ರಷ್ ಕೊಟ್ಟಿದ್ದಾರೆ. ಸೊ ಪೆನ್ಸಿಲಿಂದ ನೀವು ಐಬ್ರೋಸ್ನ ಫಿಲ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಇರೋ ಬ್ರಷಿಂದ ನೀವು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ಐಬ್ರೋಸ್ ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ. ನೀವು ಪೆನ್ಸಿಲಿಂದ ಶೇಪ್ ಕೊಟ್ಟಿದ್ದೀರಾ ಅಂತ ಅನಿಸೋದೇ ಇಲ್ಲ. ನಿಮ್ಮ ಐ ಮೇಕಪ್ ಕಂಪ್ಲೀಟ್ ಆಗಬೇಕು ಅಂದರೆ ಲೈಟಾಗಿ ಯಾವುದಾದ್ರೂ ಐ ಶ್ಯಾಡೋನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನಿವತ್ತು ಸ್ಟೇಕ್ ವರ್ಕಿ ಅವರ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ 4-5 ಪ್ಯಾಲೆಟ್ಸ್ ಬರುತ್ತೆ. ಬಟ್ ಈ ಪ್ಯಾಲೆಟಲ್ಲಿರೋ ಕಲರ್ ಶೇಡ್ಸು ತುಂಬಾ ಒಂಥರ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದರಲ್ಲಿ ಗ್ರೇ ಇದೆ, ಗೋಲ್ಡನ್ ಇದೆ, ಪಿಂಕ್ ಇದೆ, ಆರೆಂಜ್ ಶೇಡ್ ಕೂಡ ಇದೆ. ಇದರಿಂದ ನೀವು ಒಳ್ಳೊಳ್ಳೆ ಐ ಲುಕ್ ತರಿಸ್ಕೋಬೋದು. ನಾನು ಗ್ರೇ ಕಲರ್ನ ಕಂಪ್ಲೀಟ್ ಐಲಿಡ್ ಮೇಲೆ ಅಪ್ಲೈ ಮಾಡಿದ್ದಾದಮೇಲೆ ಟ್ರಾನ್ಸಿಷನ್ ಶೇಡಾಗಿ ಪಿಂಕ್ ಕಲರ್ನ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ಗೋಲ್ಡನ್ ಕಲರ್ ಶೇಡ್ನ ಐ ಕಾರ್ನರಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಇದರಿಂದ ಕಣ್ಣು ಹೈಲೈಟಾಗಿ ಕಾಣುತ್ತೆ. ಕೊನೆಯದಾಗಿ ನಾನು ಕಾಜಲ್ಗೆ
ಸ್ಟೇಕ್ ವರ್ಕಿ ಅವರ ಬ್ಯಾಡಾಸ್ ಕಾಜಲ್ನ ಅಪ್ಲೈ ಮಾಡಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೀವು ಹಿಮಾಲಯನ್ ಕಾಜಲ್ ಕೂಡ ಅಪ್ಲೈ ಮಾಡ್ಬೋದು, ಯಾವ ಕಾಜಲ್ ಆದರೂ ಆಯಿತು. ಕಾಜಲಿಂದ ಕಣ್ಣು ತುಂಬಾ ಚೆನ್ನಾಗಿ ಕಾಣುತ್ತೆ. ಕೊನೆಯದಾಗಿ ನಾನು NYB ಲಿಪ್ ಕ್ರೇಯಾನ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ ಹೆಸರು ರೆಡ್ ಫಾರ್ ಅಂಕಲ್ ಚಾರ್ಲಿ ಅಂತ. ತುಂಬಾ ಒಳ್ಳೆ ರೆಡ್ ಶೇಡ್ ಇದು, ಲಾಂಗ್ ಲಾಸ್ಟಿಂಗ್ ಕೂಡ. ನಾನು ಊಟ ಎಲ್ಲ ಆಗೋವರೆಗೂ ಲಿಪ್ಸ್ಟಿಕ್ ಹಾಗೇ ಇತ್ತು. ಈಗ ಇಂಡಿಪೆಂಡೆನ್ಸ್ ಡೇ ಸೇಲ್ ನಡೀತಾ ಇದೆ purplle.com ಅಲ್ಲಿ. ಅಪ್ ಟು 73% ಡಿಸ್ಕೌಂಟ್ ಕೂಡ ಇರುತ್ತೆ, ಯಾಕಂದರೆ ಇದು 73rd ಇಂಡಿಪೆಂಡೆನ್ಸ್ ಡೇ ಆದ್ದರಿಂದ. ಸೊ ನಿಮಗೆ ಒಳ್ಳೊಳ್ಳೆ ಆಫರ್ ಸಿಗುತ್ತೆ. ಯಾವುದಾದ್ರೂ ಕೂಪನ್ ಕೋಡ್ ಕೂಡ ಅವೈಲೇಬಲ್ ಇದ್ದರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಆ ಕೂಪನ್ ಕೋಡ್ ಅಪ್ಲೈ ಮಾಡಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಪಡ್ಕೋಬೋದು. ಈಗ ನಾನು ಸ್ಯಾರಿ ಕೂಡ ಉಟ್ಕೊಂಡಾಗಿದೆ, ನನ್ನ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ಬಿಂದಿ ಇಟ್ಕೊಂಡು ಕೂದಲು ಜಸ್ಟ್ ಒಂದು ಜುಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ನನ್ನ ಸಿಂಪಲ್ ಮೇಕಪ್ ಲುಕ್ ಹೇಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನಾನು ರೆಡಿಯಾಗಿ ಅತ್ತಿಗೆ ರೆಡಿಯಾಗಿದ್ದಾರಾ ಅಂತ ನೋಡೋಕೆ ಹೋದೆ. ಅತ್ತಿಗೆ ಕಂಪ್ಲೀಟ್ಲಿ ಎಲ್ಲ ರೆಡಿ ಆಗಿಬಿಟ್ಟಿದ್ರು. ಆಗಲೇ ಐಲೈನರ್ ಒಂದು ಹಚ್ಕೊಂಡಿರಲಿಲ್ಲ. ಅತ್ತಿಗೆಗೆ ಐಲೈನರ್ ಅವ್ರಿಗೆ ಹಚ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ. ಸೊ ನನ್ನ ಹತ್ರ ಹಚ್ಚಿಸ್ಕೋತಾರೆ ಯಾವಾಗಲೂ. ಅವ್ರ ಹತ್ರ ಇರೋದು ಲ್ಯಾಕ್ಮೆ ಲಿಕ್ವಿಡ್ ಐಲೈನರು, ಅದನ್ನು ನಾನು ಅತ್ತಿಗೆ ಕಣ್ಣಿಗೆ ಹಚ್ತಾ ಇದ್ದೀನಿ. ಅತ್ತಿಗೆ ಕಣ್ಣು ತುಂಬ ದೊಡ್ಡದಾಗಿರೋದ್ರಿಂದ ಐಲೈನರ್ ತುಂಬ ಚೆನ್ನಾಗಿ ಕಾಣುತ್ತೆ ಅವ್ರ ಕಣ್ಣಿಗೆ. ಅವರು ಕೂಡ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದಾರೆ. ಸಿಂಪಲ್ ಸ್ಯಾರಿ, ಸಿಂಪಲ್ ಜ್ಯುವೆಲ್ರಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಅತ್ತಿಗೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕೂಡ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಕೆಳಗೆ ಹೋಗೋಷ್ಟೊತ್ತಿಗೆ ಅಮ್ಮ ಕೂಡ ರೆಡಿಯಾಗಿದ್ದರು. ಅಮ್ಮ ಅಂತೂ ಏನು ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ, ಜಸ್ಟ್ ಪೌಡರ್ ಹಾಕಿ ಹಣೆ ಬೊಟ್ಟು ಇಟ್ಕೊಂಡು ಜುಟ್ಟು ಹಾಕ್ಕೊಂಡ್ರೆ ಅಮ್ಮಂದು ರೆಡಿನೇ ಆಗೋಗ್ತಾರೆ, ಮೇಕಪ್ ಎಲ್ಲ ಮುಗ್ದೋದಂಗೆ. ಈಗ ಇನ್ನು ಬರ್ತಿರೋ ನೇಬರ್ಸ್ಗೆ ಎಲ್ಲರಿಗೂ ನಾವು ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಡ್ತಾ ಇದ್ದೀವಿ. ನಾವು ಎಲ್ಲರೂ ಕುಂಕುಮಕ್ಕೆ ಸ್ವಲ್ಪ ಬೇಗನೆ ಕರೆದಿದ್ವಿ, ಯಾಕಂದರೆ ಅವರೆಲ್ಲರೂ ಬಂದು ಕುಂಕುಮ ತೊಗೊಂಡು ಹೋದ್ಮೇಲೆ ನಮ್ಮನ್ನು ಕೆಲವ್ರ ಮನೆಗೆ ಕುಂಕುಮಕ್ಕೆ ಕರೆದಿದ್ರಲ್ಲ ಅವ್ರ ಮನೆಗೂ ಹೋಗಬೇಕಾಗಿತ್ತು. ಸೊ ಎಲ್ಲರೂ ಬಂದು ಹೋದ್ಮೇಲೆ ನಾವು ಕೂಡ ಎಲ್ಲರ ಮನೆಗೂ ಹೋಗಿ ಕುಂಕುಮ ತೊಗೊಂಡು ಬಂದ್ವಿ. ಎಲ್ಲರ ಮನೆ ಲಕ್ಷ್ಮಿ ಡೆಕೋರೇಷನ್ನು ತುಂಬ ಚೆನ್ನಾಗಿತ್ತು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲನೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಿಮಗೂ ಕೂಡ ನಾನು ಲಕ್ಷ್ಮಿ ಅಲಂಕಾರನ ಇನ್ಸ್ಟಾಗ್ರಾಮ್ಗೆ ಫೋಟೋ ತೆಗೆದು ಕಳಿಸಿ ಅಂತ ಹೇಳಿದ್ದೆ. ಸೊ ತುಂಬ ಜನ ಕಳಿಸಿದ್ರಿ, ನನಗೆ ತುಂಬಾ ಖುಷಿಯಾಯಿತು ನೋಡಿ. ಒಬ್ರಿಗಿನ್ನ ಒಬ್ಬರು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲೂ ಕೂಡ ನಾನು ರೆಗ್ಯುಲರಾಗಿ ಪೋಸ್ಟ್ ಹಾಕ್ತಾ ಇರ್ತೀನಿ, ಅಲ್ಲೂ ನೀವು ನನ್ನ ಫಾಲೋ ಮಾಡ್ಬೋದು. ಕೊನೆಯದಾಗಿ ಎಲ್ಲರೂ ಲಕ್ಷ್ಮಿ ನೋಡ್ಕೊಂಡು ಹೋಗಿ ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತೆ ಅಂತ ನಾವು ಆರತಿ ಎತ್ತಿ ದೃಷ್ಟಿ ತೆಗಿತಾ ಇದ್ದೀವಿ. ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಸೆಲೆಬ್ರೇಷನ್ ಎಲ್ಲ. ತುಂಬಾ ಟಯರ್ಡ್ ಆಗಿದ್ವಿ, ಊಟ ಮಾಡಿ ಮಲ್ಕೊಂಡ್ವಿ. ಯಾಕಂದರೆ ನೆಕ್ಸ್ಟ್ ಡೇನೇ ಕಿಟ್ಟಿ ಪಾರ್ಟಿ ಕೂಡ ಇದ್ದಿದ್ದರಿಂದ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡೋದಿತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು. ಈಗ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಆದಮೇಲೆ ಅರೇಂಜ್ಮೆಂಟ್ಸ್ಗೆಲ್ಲ ತಯಾರಿ ಎಲ್ಲ ಆದಮೇಲೆ ಲಾಸ್ಟಿಗೆ ನಾನು ಒಂದು ಡೆಸರ್ಟ್ ಮಾಡೋಣ ಅಂತ ಡೆಸರ್ಟ್ ಮಾಡ್ತಾ ಇದ್ದೀನಿ. ಇದು ಕೋಲ್ಡ್ ಇರಬೇಕಾದ್ರಿಂದ ನಾನು ಮುಂಚೆನೇ ಮಾಡಿ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ, ಸೊ ದಟ್ ಈವ್ನಿಂಗ್ ಅಷ್ಟೊತ್ತಿಗೆ ಇದು ಫ್ರಿಡ್ಜಲ್ಲಿ ಸೆಟ್ ಆಗುತ್ತೆ ಅಂತ. ತುಂಬಾ ಈಸಿ. ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಶೇರ್ ಕೂಡ ಮಾಡಿದ್ದೀನಿ. ಇದು ಕ್ಯಾರಮಲ್ ಪುಡ್ಡಿಂಗ್ ರೆಸಿಪಿ. ಇದಕ್ಕೆ ನಾನು 2.5 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಯಾಕಂದರೆ ಪಾರ್ಟಿಗೆ ತುಂಬ ಜನ ಬರ್ತಿರೋದ್ರಿಂದ. ನೀವು ಮನೆಯಲ್ಲೇ ಮಾಡಬೇಕಂದ್ರೆ 1/2 ಲೀಟರಲ್ಲಿ 4 ಬೌಲ್ಸ್ ಕ್ಯಾರಮಲ್ ಪುಡ್ಡಿಂಗ್ ಆಗುತ್ತೆ ಇದು. ಇಲ್ಲಿ ತುಂಬ ಜನ, ಒಂದು 20 ಜನಕ್ಕೋಸ್ಕರ ನಾನು ಮಾಡ್ತಾ ಇರೋದ್ರಿಂದ 2.5 ಲೀಟ್ರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 5 ಬೇಕರ್ಸ್ ಅವರ ಕ್ಯಾರಮಲ್ ಪುಡ್ಡಿಂಗ್ ಮಿಕ್ಸ್ ಪ್ಯಾಕೆಟ್ನ ಯೂಸ್ ಮಾಡಿದ್ದೀನಿ. ಇದು ಆನ್ಲೈನಲ್ಲಿ ಸ್ಟೋರ್ಸಲ್ಲಿ ಎಲ್ಲ ಕಡೆ ಸಿಗುತ್ತೆ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತರಿಸ್ಕೋಬೋದು. 5 ಪ್ಯಾಕೆಟ್ ಮಿಕ್ಸನ್ನು 2.5 ಲೀಟ್ರ್ ಹಾಲಲ್ಲಿ ಕರಗಿಸಿದಾದ್ಮೇಲೆ 1-2 ನಿಮಿಷ ಬಾಯ್ಲ್ ಮಾಡಿ ಆಫ್ ಮಾಡಿ ನಾನು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಿಟ್ಟಿದ್ದೀನಿ. ತುಂಬಾ ವಾರ್ಮ್ ಆಗಕ್ಕೆ ಬಿಡಬಾರ್ದು. ಇನ್ನು ಒಂದು ಸ್ವಲ್ಪ ಬೆಚ್ಚಗಿದ್ದಾಗೇ ನಾವು ಮೌಲ್ಡಿಗೆ ಹಾಕಬೇಕಾಗುತ್ತೆ. ಸೊ ಪ್ಯಾರ್ಲಲ್ಲಿ ನಾನು ಮೌಲ್ಡ್ಸ್ನ ರೆಡಿ ಮಾಡ್ಕೋತಿದ್ದೀನಿ. ನಾವು ಈ ಯೂಸ್ ಆ್ಯಂಡ್ ಥ್ರೋ ಮೌಲ್ಡ್ಸ್ನ ತಂದಿದ್ದೀವಿ. ಈ ಎಲ್ಲ ಮೌಲ್ಡ್ಸಲ್ಲೂ ನಾನು ಕ್ಯಾರಮಲ್ ಸಿರಪ್ನ ಹಾಕ್ತಿದ್ದೀನಿ. ಈ ಸಿರಪ್ ಕೂಡ ಬೇಕರ್ಸ್ ಅವರ ಕ್ಯಾರಮಲ್ ಪುಡಿಂಗ್ ಮಿಕ್ಸ್ ಒಳಗೇ ಇರುತ್ತೆ. ಒಂದು ಪ್ಯಾಕೆಟಲ್ಲಿ 1 ಸ್ಯಾಶೆ ಇರುತ್ತೆ. 1 ಸ್ಯಾಶೆನ ನೀವು 4 ಮೌಲ್ಡ್ಸಲ್ಲಿ ಡಿವೈಡ್ ಮಾಡ್ಬೋದು. ಈಗ ನಾನು ಎಲ್ಲ ಸ್ಯಾಶೆ ಯೂಸ್ ಮಾಡಿ ಟೋಟಲ್ 20 ಮೌಲ್ಡ್ಸ್ಗೆ ಡಿವೈಡ್ ಮಾಡಿಟ್ಟಿದ್ದೀನಿ.
ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ ಒಂದು 2 ಮೌಲ್ಡ್ಸ್ ಎಕ್ಸ್ಟ್ರಾ ಕೂಡ ಮಾಡ್ಕೋಬೋದು. ಈಗ ಇನ್ನೊಂದು ಸ್ವಲ್ಪ ಬಿಸಿ ಬಿಸಿ ಇದ್ದಾಗೇ ನಾನು ಈ ಕ್ಯಾರಮಲ್ ಮಿಕ್ಸ್ನ, ಪುಡಿಂಗ್ ಮಿಕ್ಸ್ನ ಎಲ್ಲ ಮೌಲ್ಡ್ಸ್ಗೂ ನಾನು ಈಕ್ವಲ್ ಆಗಿ ಡಿವೈಡ್ ಮಾಡ್ತಾಯಿದ್ದೀನಿ. ಇದು ಒಂಥರ ಮಸ್ಟ್ ಟ್ರೈ ಡೆಸರ್ಟ್ ಅಂತಲೇ ಹೇಳ್ಬೋದು. ತಿಂದವ್ರು ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇದಂತೂ ನಾನು ಮಾಡಿದಾಗ ಯಾರೂ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ದೇ ಇಲ್ಲ. ಎಲ್ಲರಿಗೂ ಫೇವ್ರೇಟ್ ಆಗಿಬಿಡುತ್ತೆ ತಿಂದಿದ ತಕ್ಷಣ. ಮಾಡೋದು ನೀವು ನೋಡಿದಾಗೇ ಎಷ್ಟು ಈಸಿ, ಒಂದು 10 ಮಿನಿಟ್ಸಲ್ಲೇ ಆಗೇ ಹೋಗ್ಬಿಡುತ್ತೆ. ಜಸ್ಟ್ ಸ್ವಲ್ಪ ಮುಂಚೆನೇ ಮಾಡಿಡಬೇಕಷ್ಟೇ ಇದು, ಯಾಕಂದರೆ ಕೋಲ್ಡೇ ಸರ್ವ್ ಮಾಡಬೇಕು, ಅವಾಗೇ ಚೆನ್ನಾಗಿರುತ್ತೆ. ಈಗ ಎಲ್ಲ ಮೌಲ್ಡ್ಸಲ್ಲೂ ನಾನು ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾದಮೇಲೆ ಇದನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. 2 to 3 hours ರೆಫ್ರಿಜರೇಟ್ ಮಾಡಿದ್ರೆ ಸಾಕು. ಫ್ರೀಝರಲ್ಲಿ ಇಡೋಕ್ಕೆ ಹೋಗಬೇಡಿ, ಐಸ್ ಆಗಿಬಿಡುತ್ತೆ. ಕೆಳಗಡೆನೇ ಇಡಬೇಕು. ಇದು ಸೆಟ್ಟಾಗಿದ್ದಾದಮೇಲೆ ನೀವು ಇದನ್ನು ಉಲ್ಟಾ ಮಾಡಿ ಕೂಡ ಸರ್ವ್ ಮಾಡ್ಬೋದು, ಅಥವಾ ಹಾಗೇ ಕೂಡ ಸ್ಪೂನ್ ಕೊಟ್ಟು ಸರ್ವ್ ಮಾಡ್ಬೋದು. ಇದನ್ನು ಮತ್ತೆ ಡಿಮೋಲ್ಡ್ ಮಾಡಬೇಕಾಗಿಲ್ಲ, ಅದೇ ಮೌಲ್ಡಲ್ಲೇ ಸರ್ವ್ ಮಾಡ್ಬೋದು. ಈಗ ಈವ್ನಿಂಗ್ ಆಗಿದೆ, ನಾನು ರೆಡಿಯಾಗಿದ್ದೀನಿ ಕಿಟ್ಟಿ ಪಾರ್ಟಿಗೆ. ಸೇಮ್ ಮೇಕಪ್ ಲುಕ್ಕು, ಸೇಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ರೆಡಿಯಾಗಿದ್ನೋ ಹಾಗೆ ರೆಡಿಯಾಗಿದ್ದೀನಿ. ಜಸ್ಟ್ ಐ ಶ್ಯಾಡೋ ಅಲ್ಲಿ ನಾನು ಗ್ರೇ ಕಲರ್ ಯೂಸ್ ಮಾಡಿಲ್ಲ, ಜಸ್ಟ್ ಪಿಂಕ್ ಆ್ಯಂಡ್ ಗೋಲ್ಡನ್ ಕಲರ್ ಯೂಸ್ ಮಾಡಿ ಐ ಶ್ಯಾಡೋ, ಐ ಮೇಕಪ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸಿಂಪಲ್ ಮೇಕಪ್ ಲುಕ್ಕು. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಬೇಗನೆ ಆಗಿಬಿಡುತ್ತೆ ಈ ಥರ ಮೇಕಪ್ ಆದರೆ. ಅಮ್ಮ ಕೂಡ ರೆಡಿಯಾಗಿದ್ದಾರೆ, ಅದಕ್ಕೆ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಕೆಳಗಡೆ ಬಂದ ಮೇಲೆ ಹೇಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ. ನಮ್ಮ ಗಾರ್ಡನಲ್ಲೇ ಬೆಳೆದಿರೋ ಕಾಡು ಕಣಗಲೆ ಹೂವಿಂದ ಇಲ್ಲಿ ಟೀಪಾಯಿ ಮೇಲೆ ಡೆಕೋರೇಟ್ ಮಾಡಿಟ್ಟಿದ್ದೀವಿ. ಈ ರೀತಿ ನೀರ್ ಮೇಲೆ ಕೆಲವು ಫ್ಲವರ್ಸ್ನ ಇಟ್ಟಿದ್ದೀವಿ, ಮತ್ತು ಒಂದು ವಾಸಲ್ಲಿ ಕೂಡ ಅಲಾಂಗ್ ವಿತ್ ಸ್ಟೆಮ್ ಡೆಕೋರೇಟ್ ಮಾಡಿಟ್ಟಿದ್ದೀವಿ. ಮನೆಯೆಲ್ಲ ತುಂಬ ಘಮ್ ಅನ್ನತ್ತೆ ಕಾಡು ಕಣಗಲೆ ಹೂವನ್ನ ಡೆಕೋರೇಟ್ ಮಾಡಿದ್ರೆ. ಹೊರಗಡೆ ಬಂದು ನೋಡಿದೆ ಹೇಗಿದೆ ವೆದರ್ ಅಂತ. ಲೈಟಾಗಿ ಮಳೆ ಬರ್ತಾ ಇದೆ, ಹನಿ ಹನಿ. ಸೊ ಇನ್ನೇನು ಎಲ್ಲರೂ ಗೆಸ್ಟ್ಸ್ ಬರೋ ಟೈಮ್ ಆಯಿತು ಪಾರ್ಟಿಗೆ. ಗೆಸ್ಟ್ಸ್ ಎಲ್ಲ ಬಂದು ಸೆಟಲ್ ಆಗಿದ್ದಾರೆ. ಈಗ ಅಮ್ಮ ಗೇಮ್ಸ್ ಆಡಿಸ್ತಾ ಇದ್ದಾರೆ. ಅಮ್ಮ 3 ಗೇಮ್ ಆಡ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ರು. ಮೊದಲನೇ ಗೇಮ್ ಆಡ್ತಾ ಇದ್ದಾರೆ. ನಿಮಗೂ ಕೂಡ ಕಿಟ್ಟಿ ಪಾರ್ಟಿ ಅಥವಾ ಎಲ್ಲರೂ ಸೇರಿದಾಗ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೇರಿದಾಗ ಈ ರೀತಿ 1 ಮಿನಿಟ್ ಗೇಮ್ ಆಡಬೇಕು ಅಂತ ಇಷ್ಟ ಇದ್ದರೆ ಈ ಗೇಮ್ಸ್ ಯಾವ್ದ್ಯಾವುದು ಅಂತ ಹೇಳ್ತೀನಿ, ನೀವು ಕೂಡ ಆಡ್ಬೋದು. ತುಂಬಾ ಈಸಿ. ಜಸ್ಟ್ ಒಂದು ಡೈ ತೊಗೋಬೇಕು, ನೀವು ಅದನ್ನು ಹಾಕ್ತಾ ಇರಬೇಕು. ಎಷ್ಟು ನಂಬರ್ ಬೀಳುತ್ತೋ ನಿಮ್ಮ ಡೈಸಲ್ಲಿ ಅಷ್ಟನೇ ಬೆರಳಿಗೆ ನೀವು ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೋತಾ ಹೋಗಬೇಕು. ಅದಕ್ಕೆ ಕೈಯಲ್ಲಿ ಟೈಮರ್ ಇದೆ. ಸೊ 1 ಮಿನಿಟಲ್ಲಿ ಯಾರು ಟೋಟಲ್ ಎಷ್ಟು ನಂಬರ್ ಆಫ್ ರಬ್ಬರ್ ಬ್ಯಾಂಡ್ಸ್ನ ಬೆರಳಿಗೆ ಹಾಕ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಇದು ವಿನ್ನರ್ ಯಾರು ಅಂತ ಡಿಸೈಡ್ ಆಗುತ್ತೆ. 6ನೇ ನಂಬರ್ ಬಿದ್ದರೆ ನಿಮ್ಮ ಕೈಯಲ್ಲಿರೋ ಎಲ್ಲನೂ ರಬ್ಬರ್ ಬ್ಯಾಂಡ್ನ ಕೆಳಗೆ ಹಾಕಬೇಕು. ಸೊ ಡೈಸಲ್ಲಿ 1 ಬಿದ್ದರೆ ಮೊದಲನೇ ಬೆರಳಿಗೆ 1 ರಬ್ಬರ್ ಬ್ಯಾಂಡು, ಡೈಸಲ್ಲಿ 2 ಬಿದ್ದರೆ 2ನೇ ಬೆರಳಿಗೆ 1 ರಬ್ಬರ್ ಬ್ಯಾಂಡು, 3 ಬಿದ್ದರೆ 3ನೇ ಬೆರಳಿಗೆ 1, 4 ಬಿದ್ದರೆ 4ನೇ ಬೆರಳಿಗೆ 1, 5 ಬಿದ್ದರೆ 5ನೇ ಬೆರಳಿಗೆ 1, 6 ಬಿದ್ದರೆ ಬೆರಳಲ್ಲಿರೋ ಎಲ್ಲ ರಬ್ಬರ್ ಬ್ಯಾಂಡ್ನು ಕೆಳಗೆ ಹಾಕಬೇಕು. ಇಷ್ಟೇ ರೂಲ್ಸು. 1 ಮಿನಿಟ್ ಆಗೋ ಅಷ್ಟರಲ್ಲಿ ಕೈಯಲ್ಲಿ ಎಷ್ಟು ರಬ್ಬರ್ ಬ್ಯಾಂಡ್ಸ್ ಇದೆ ಅಂತ ಕೌಂಟ್ ಮಾಡಿ ಅಮ್ಮ ನೋಟ್ ಮಾಡ್ಕೋತಿದ್ದಾರೆ. ಈಗ 2ನೇ ಗೇಮ್ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ 2ನೇ ಗೇಮಲ್ಲಿ ಈ ರೀತಿ ಪೇಪರ್ ಕಪ್ಸ್ ಮೇಲೆ 2 ಇಯರ್ ಬಡ್ನ ಇಟ್ಬಿಟ್ಟು ಆ ಇಯರ್ ಬಡ್ ಎಡ್ಜಸ್ಸಲ್ಲಿ ಕಾಯಿನ್ಸ್ನ ಬ್ಯಾಲೆನ್ಸ್ ಮಾಡಿ ಇಡಬೇಕು. ಇದರಲ್ಲಿ ಎಲ್ಲ ಥರದ ಕಾಯಿನ್ಸು ಮಿಕ್ಸ್ಡ್ ಇದೆ. 2 ರೂಪಿ ಕಾಯಿನ್, 1 ರೂಪಿ ಕಾಯಿನ್, 5 ರೂಪಿ ಕಾಯಿನ್ ಎಲ್ಲನೂ. ನೀವು 5 ರೂಪಿ ಕಾಯಿನ್ನೇ ಆ ಕಡೆ ಈ ಕಡೆ ಇಡಬೇಕು, ಇಲ್ಲಾಂದರೆ ಭಾರ ವ್ಯತ್ಯಾಸ ಆದರೆ ಕೆಳಗೆ ಬಿದ್ದುಬಿಡುತ್ತೆ. ಸೊ ಇದೇ ಈ ಗೇಮಿನ ಟ್ರಿಕ್ಕು. ತುಂಬಾ ಫನ್ನಾಗಿತ್ತು, ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು ಈ ಗೇಮ್ನ. ನೀವು ಕೂಡ ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೇರಿದಾಗ ಯಾವುದಾದ್ರೂ ಪಾರ್ಟಿಯಲ್ಲಿ ಈ ಗೇಮ್ನ ಆಡಿಸಿ ತುಂಬಾ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಟೋಟಲ್ ಯಾರು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಪ್ಸ್ನ ಈ ರೀತಿ ಮಾಡಿರ್ತಾರೋ, ರೆಡಿ ಮಾಡಿರ್ತಾರೋ ಅವರೇ ವಿನ್ನರ್ ಅಂತ ಡಿಸೈಡ್ ಆಗುತ್ತೆ. ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಇದೇ ಗೇಮ್ನ ಆಡ್ತಾ ಇದ್ದಾರೆ. ಅಮ್ಮ ಸ್ಕೋರ್ ನೋಟ್ ಮಾಡ್ಕೋತಿದ್ದಾರೆ. ಅಮ್ಮನ ಕಿಟ್ಟಿ ಪಾರ್ಟಿ ಗ್ರೂಪಲ್ಲಿ ಎಲ್ಲ ಏಜ್ ಗ್ರೂಪ್ ಅವರು ಇದ್ದಾರೆ. ತುಂಬಾ ಫನ್ನಾಗಿರುತ್ತೆ. ಚಿಕ್ಕ ವಯಸ್ಸವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಗೇಮ್ನ ತುಂಬ ಸ್ಪೋರ್ಟಿವ್ ಆಗಿ ಎಂಜಾಯ್ ಮಾಡ್ತಾ ಆಡ್ತಾರೆ. ನಾನು ಅದಕ್ಕೆ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಬೈ ದ ವೇ, ನಾನು ಹಾಕ್ಕೊಂಡಿರೋ ಕುರ್ತಿ ಬಗ್ಗೆನೇ ನಿಮ್ಗೆ ಹೇಳಲಿಲ್ಲ. ನಾನು ಹೋದ್ವಾರ ನಾವು ಕುರ್ತಿ ಹಾಲ್ ಮಾಡಿದಾಗ ನಾನು ಕೊನೆಗೆ ಹಾಕ್ಕೊಂಡಿದ್ದೆ ಕುರ್ತಿನ. ನೆಕ್ಸ್ಟ್ ವೀಕ್ ಒಂದು ಸ್ಪೆಷಲ್ ಅಕೇಶನ್ಗೆ ಹಾಕೋತೀನಿ ಅಂತ ಹೇಳಿದ್ದೆ, ಅದೇ ಕುರ್ತಿ ಇದು. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬಾ ಕಾಂಪ್ಲಿಮೆಂಟ್ ಸಿಕ್ತು. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು.
ನೋಡೋದಕ್ಕೆ ತುಂಬ ಈಸಿ ಅನಿಸ್ಬೋದು ಕೆಲವು ಗೇಮ್ಸು, ಬಟ್ ಆಡಬೇಕಾದ್ರೆ ಸ್ವಲ್ಪ ಗಾಬರಿ ಮಾಡ್ಕೊಂಡ್ರು ಕೈಯಿಂದ ಎಲ್ಲ ಜಾರೋಗ್ಬಿಡುತ್ತೆ, ಎಲ್ಲನೂ ಬಿದ್ದೋಗ್ಬಿಡುತ್ತೆ ಜೋಡಿಸಿರೋದೆಲ್ಲ. ಸೊ ಹುಷಾರಾಗಿ ನಿಧಾನಕ್ಕೆ ತಾಳ್ಮೆಯಿಂದ ಆಡಿದ್ರೇ ಗೆಲ್ಲಕ್ಕಾಗೋದು. ನಿಮ್ಮಲ್ಲಿ ಯಾರೆಲ್ಲ ಕಿಟ್ಟಿ ಪಾರ್ಟಿ ಅಲ್ಲಿ ಮೆಂಬರ್ ಆಗಿದ್ದೀರಾ, ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ, ಹೇಗೆಲ್ಲ ಪಾರ್ಟಿ ಮಾಡ್ತೀರಾ, ಯಾವ್ಯಾವ ಗೇಮ್ಸ್ ಆಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಇನ್ನಷ್ಟು ಈ ರೀತಿ 1 ಮಿನಿಟ್ ಗೇಮ್ಸ್ ಐಡಿಯಾಸ್ ಬೇಕು ಅಂದರೆ ಹೇಳಿ, ನನ್ನ ಬ್ಲಾಗ್ಸಲ್ಲಿ ಆವಾಗವಾಗ ಈ ಗೇಮ್ ಐಡಿಯಾಸ್ನ ತೋರಿಸ್ಕೊಡ್ತಾ ಇರ್ತೀನಿ. ಹಾಗೆಯೇ ನಿಮಗೂ ಈ ರೀತಿ 1 ಮಿನಿಟ್ ಗೇಮ್ಸ್ ತುಂಬ ಐಡಿಯಾಸ್ ಇದ್ದರೆ ಕಮೆಂಟ್ಸ್ ಸೆಕ್ಷನಲ್ಲಿ ಶೇರ್ ಮಾಡ್ಕೋಬೋದು. ಸೊ ದಟ್ ನಮ್ಮ ಲೈಫ್ ಬಿಯಾಂಡ್ ಬ್ಯೂಟಿ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ಗೂ ಹೆಲ್ಪ್ ಆಗ್ಬೋದು ಇದರಿಂದ. ಈಗ 3ನೇ ಗೇಮ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಈಸಿ. 2 ಸ್ಪೂನ್ ಕೈಯಲ್ಲಿ ಇಟ್ಕೋಬೇಕು. 1 ಸ್ಪೂನಿಂದ ಇನ್ನೊಂದು ಸ್ಪೂನ್ಗೆ ಒಂದೊಂದಾಗಿ ಕಡಲೆ ಬೀಜ ಅಥವಾ ಡಬಲ್ ಬೀನ್ಸ್ ಯಾವುದಾದ್ರೂ ಒಂದು ಬೀಜನ ನೀವು ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಈ ಅವರ್ ಗ್ಲಾಸ್ನ ಟೈಮರ್ ಆಗಿ ಯೂಸ್ ಮಾಡ್ತಾರೆ ಅಮ್ಮ ಅವ್ರ ಕಿಟ್ಟಿ ಪಾರ್ಟಿಯಲ್ಲಿ. ಇದು ಅಮೆಝಾನಲ್ಲಿ ಈಸಿಯಾಗಿ ಸಿಗುತ್ತೆ. ಎಕ್ಸಾಕ್ಟ್ 1 ಮಿನಿಟಿಗೆ ಮೇಲಿಂದ ಎಲ್ಲ ಮರಳು ಕೆಳಗಡೆ ಟ್ರಾನ್ಸ್ಫರ್ ಆಗುತ್ತೆ. ಆವಾಗ 1 ಮಿನಿಟ್ ಮುಗ್ದಂಗೆ ಲೆಕ್ಕ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಈ ರೀತಿ 1 ಮಿನಿಟ್ ಗೇಮ್ಸ್ ಜಾಸ್ತಿ ಆಡಿದ್ರೆ ಯೂಸ್ ಆಗುತ್ತೆ. Single number 9. ಈಗ ರೋ ಎಷ್ಟು ಸೆಕೆಂಡ್ ರೋ ಮಾತ್ರ ಕೊನೆಯದಾಗಿ ಹೌಸಿ ಗೇಮ್ ಆಡ್ತಾ ಇದ್ದಾರೆ. ಅಷ್ಟರಲ್ಲಿ ಊಟಕ್ಕೆ ಎಲ್ಲ ಐಟಮ್ಸು ಬಂದಿದೆ. ಏನೇನೆಲ್ಲ ಐಟಮ್ಸ್ ಬಂದಿದೆ ಅಂತ ನೋಡೋಣ. ವೈಟ್ ರೈಸು, ರಸಮ್ ಅಂತೂ ತುಂಬ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಇನ್ನು ಏನೇನು ಐಟಮ್ಸ್ ಬಂದಿದೆ ನೋಡೋಣ. ಈ ಕಡೆ ಉಪ್ಪಿನಕಾಯಿ ಬಂದಿದೆ, ಹಾಗೆಯೇ ಈರುಳ್ಳಿ ಮತ್ತು ಟೊಮ್ಯಾಟೊ ಚಟ್ನಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚಟ್ನಿ ಬಂದಿದೆ. ಹಾಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಬಂದಿದೆ. ಅದ್ರ ಪಕ್ಕದಲ್ಲಿ ಬದನೆಕಾಯಿ ಎಣ್ಗಾಯಿ ಕೂಡ ಇದೆ. ಇದ್ರ ಕಾಂಬಿನೇಷನ್ಗೆ ಬಿಳಿ ಹೋಳಿಗೆ ಕೂಡ ತರಿಸಿದ್ದಾರೆ. ಬಿಳಿ ಹೋಳಿಗೆ ತುಂಬ ಯಮ್ಮಿಯಾಗಿತ್ತು. ಅದಾದಮೇಲೆ ಮೊಸರನ್ನ ಕೂಡ ಇದೆ. ಹಾಗೆಯೇ ಸ್ವೀಟ್ ಐಟಮ್ ಒಂದಿರಲಿ ಅಂತ ಸಬ್ಬಕ್ಕಿ ಪಾಯಸ ಕೂಡ ತರಿಸಿದ್ದಾರೆ. ಇದು ಕೂಡ ತುಂಬ ಯಮ್ಮಿಯಾಗಿತ್ತು. ಹಾಗೆಯೇ ಪಕೋಡ ಮತ್ತು ಪಾಪಡ್ ಕೂಡ ಇತ್ತು. ಎಲ್ಲ ಐಟಮ್ಸು ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ. ಸೇಮ್ ಮನೇಲಿ ಮಾಡ್ದಂಗೆ ಮಾಡಿ ಕಳಿಸಿದ್ರು. ನಾನು ಮಾಡಿದ ಕ್ಯಾರಮಲ್ ಪುಡ್ಡಿಂಗ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು. ಅವ್ರನ್ನೆಲ್ಲರೂ ನಾವು ಕಳಿಸ್ಕೊಟ್ಟಿದ್ದಾದಮೇಲೆ ನಾವು ಕೂಡ ಮನೆಯವರೆಲ್ಲರೂ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಿಮಗೆ ಹೇಗನ್ನಿಸ್ತು ಈ ವರಮಹಾಲಕ್ಷ್ಮಿ ಹಬ್ಬದ ಸಂಜೆ ಮತ್ತು ಕಿಟ್ಟಿ ಪಾರ್ಟಿಯ ಸಂಜೆ ವ್ಲಾಗ್ ಹೇಗಿತ್ತು ಅಂತ? ಎಂಜಾಯ್ ಮಾಡಿದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನಿಸಿದ್ರೆ ಅವ್ರ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೀವು ರಾಖಿ ಹಬ್ಬದ ಆಚರಣೆ ಹೇಗಾಯಿತು ಅಂತ ಕೂಡ ನೋಡ್ಬೋದು. ಕಾಯ್ತಿರ್ತೀರಾ ಅಂದ್ಕೊಂಡಿದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.